ಏನ್ ನೋಡ್ದೆ ಹೇಳು ಇಲ್ಲಿ. ನಾವೇನು ನೋಡಿಲ್ಲಪ್ಪ. ಶ್ರೀ ಕೃಷ್ಣ ಮಂದಿರ ಒಂದ್ ನೋಡಿದೀನಿ. ಹಾ ಹಾ, ಭೋಜನಾ ಶಾಲೆ ನೋಡಿದೀನಿ. ಹಾ ಮತ್ತೆ ಮೀನು. ಎಷ್ಟ್ ಬೇಕಾದ್ರೂ ನೋಡ್ಬೋದಾದ್ರೆ ಫೋಟೋ ಒಂದ್ ತೆಗಿಯಂಗಿಲ್ಲ. ಅಷ್ಟೇ, ಏನ್ ಬೇಕಾದ್ರೂ ನೋಡ್ಕೊ. ಎಲ್ಲಾರು ನೋಡ್ಕೊ, ಫೋಟೋ ಮಾತ್ರ ತೆಗಿಬಾರ್ದು. ಎಲ್ಲ ಒಳಗ್ ಕಿತ್ಕೊಂಡು ಇಕ್కేತಾರೆ. ಯಾಕೆ ದೇವ್ರೇನಾರು ಹೇಳುತ್ತ ಫೋಟೋ ತೆಗಿಬೇಡ ಅಂತ? ಏನ್ ಮಾಡ್ತೀಯ? ಎಲ್ಲ ಈ ಮನುಷ್ಯರು ಮಾಡಿರೋದು. ಏನೇನೋ ಮಾಡವ್ರೆ ರೂಲ್ಸ್. ಸಮುದ್ರದ ನೀರಿಗೆ ಇಳಿಯುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಎದ್ದು ಹೋಗಂಗಿಲ್ಲ. ಇದು ನಮ್ಮ ನಿಯಮ ಅಲ್ಲ, ಅವರ ನಿಯಮ. ನೋಡಿ ಬೀಚ್ ನೋಡಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಬೀಚಲ್ಲಿರೋ ಎಂಜಾಯ್ಮೆಂಟ್ ಎಲ್ಲೂ ಇಲ್ಲ ಅನ್ಕೊಂಡಿದ್ವಿ, ಆದ್ರೆ ಬೀಚ್ಗೆ ಬಿಡ್ತಾ ಇಲ್ವಲ್ಲ. ಈ ಕಾಲದಲ್ಲಿ ಎಲ್ಲೂ ಬಿಡಲ್ಲ. ಇವಾಗ ಮಳೆಗಾಲ ಜಾಸ್ತಿ, ಅದಕ್ಕಾಗಿ ಬೀಚ್ಗಳನ್ನು ನೋಡುವುದು ಕಡ್ಡಾಯವಾಗಿ ನಿಲ್ಲಿಸಬೇಕಾಗಿ ವಿನಂತಿ. ನಾಳೆ ಸಮಸ್ಯೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಾಯ್ಸ್ ಕೇಳಿಸಲ್ಲ ಇಲ್ಲಿ. ಏನ್ ಸಖತ್ತಾಗಿದ್ದಾವೆ ವಿವೋ. ಮಂಗಳೂರು ಬೀಚ್ ನೆನ್ನೆ ಹೋಗಿದ್ವಿ, ಅಲ್ಲೇ ಹೋಮಲ್ಲಿ ಸ್ಟೇ ಮಾಡಿದ್ವಿ, ರಿಲೇಟಿವ್ ಹೋಮಲ್ಲಿ. ಇವಾಗ ಕಟೀಲು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡೋಣ ಯಾವ ತರ ಇದೆ ಅಂತ. ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಬೇರೆ ಹಾಕಿದ್ದಾರೆ. ಓಕೆ, ಕಟೀಲು ದೇವಸ್ಥಾನ, ದುರ್ಗಾ ಪರಮೇಶ್ವರಿ ಅಮ್ಮನವರು. ಇಲ್ಲಿ ತುಂಬಾ ಮದ್ವೆ ಆಗ್ತಿದೆ ನಿಜ. ಒಳಗಡೆ ನಮಗೆ ಬಿಡ್ಲಿಲ್ಲ. ಫೋನ್ ನೋಡಿದ್ರು, ಕ್ಯಾಮ್ರಾ ಆನ್ ಇತ್ತು ಅಷ್ಟೇ. ನಾನೇನು ಫೋಟೋ ತೆಗ್ದಿರ್ಲಿಲ್ಲ, ಆದ್ರೂ ಕಿತ್ಕೊಳಕ್ ಬಂದ್ಬಿಟ್ರು. ಹೊಳೆ ಇದೆ, ಎಷ್ಟು ಚಂದ ಇದೆ ಅಂದ್ರೆ ನೀರ್ಗಳು ನೋಡಕ್ಕೆ ತುಂಬಾ ಆಕರ್ಷಣೆ ಮೂಡಿಸುತ್ತೆ ನಮಗೆ. ದೇವಸ್ಥಾನಕ್ಕೆ ಊಟಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನದ ದರ್ಶನ ಆಯ್ತು. ಅಂದ್ರೆ ವೆದರ್ ಮಾತ್ರ ಚಿಂದಿ, ನೆಮ್ಮದಿಗಾಯ್ತು. ನೆಮ್ಮದಿ ಊಟ ಮಾಡ್ಕೊಂಡು ಮತ್ತೆ ಬೇರೆ ಹತ್ರ ಹೋಗೋಣ. ದರ್ಶನ ಏನೋ ಆಯ್ತು. ಅಮ್ಮನವರದು ದುರ್ಗಾ ಅಮ್ಮನವರು ಕುಟೀಲು ಎಂಬ ಊರಿನಲ್ಲಿ ಅಮ್ಮನವರು ಜನಿಸಿರುವ ಸ್ಥಳ. ನಾವೀಗ ಊಟಕ್ಕೆ ಹೋಗ್ಬಿಟ್ಟು ಅಪ್ಪವರೆಲ್ಲ ಮುಂದೆ ಹೋಗಿದ್ದಾರೆ, ನಾವು ಮುಂದೆ ಬರ್ತಾರೆ. ಅಲ್ಲಿ ನೋಡಿ ನೀರು ಹರಿತಿರೋದು. ನಾವು ತಗೊಳೋದವ್ರು ದೂಕೊಂಡು ಹೋಗ್ತಾರೆ, ನಾವು ತಗೊಳೋದು. ಎಷ್ಟು ಚಂದ ಉಂಟು. ಅಲ್ಲಿ ಬರ್ದಿದ್ರು ಸಂಸ್ಕೃತಿ ಸಂಸ್ಕಾರಗಳನ್ನು ಕಾಪಾಡಿ ಅಂತ. ಈ ತಟ್ಟಲ್ಲಿ ನೋಡಿ ನಾನು ಕಾಣ್ತಾ ಇದ್ದೀನಿ. ಎಂತ ಊಟ, ಎಲ್ಲರೂ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ಊಟ ಮಾಡ್ತಿದ್ದಾರೆ. ಊಟ ಮಾಡಲಿ. ಊಟ ಚೆನ್ನಾಗಿತ್ತು. ಅಲ್ಲಿ ಒಂದು ಲೈನ್ ಬರ್ದಿದ್ರು, ಏನಂದ್ರೆ ತಿನ್ನುವ ಹಕ್ಕು ನಮಗಿಲ್ಲ, ಸಾಡುವ ಹಕ್ಕು ನಮಗಿಲ್ಲ ಅಂತ ಬರ್ದಿದ್ರು. ತುಂಬಾ ಚೆನ್ನಾಗಿತ್ತು ಲೈನ್. ಗಜ ಗಜ ಗಜ, ವಾವ್ ಸೂಪರ್. ಎಷ್ಟು ಚಂದವಾಗಿ ಇದೆ ಅಂತ ಇದೆ ಮದುವೆ. ಹಾ ನೋಡಿ ಎಷ್ಟು ಮದುವೆ ನಡೀತಿದೆ. ಮದುವೆ ನೋಡ್ಕೊಂಡು ಗಜನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಚಂದ ಉಂಟು ಅಲ್ಲ ಮಾರಾಯ. ದುರ್ಗಾ ಪರಮೇಶ್ವರಿ ಅಮ್ಮನವರು. ಮತ್ತೆ ಒಂದ್ಸಲಿ ಹೋಗ್ತೇವೆ, ಇನ್ನೊಂದ್ಸಲಿ ನೋಡೋಣ. ದೇವಸ್ಥಾನ ಸುತ್ತಲೂ ನೀರು, ಅದ್ರ ಮಧ್ಯೆ ದೇವಸ್ಥಾನ ಕಟ್ಟಿದ್ದಾರೆ. ಸುತ್ತಲೂ ನೀರು ಹರಿತಿದೆ. ಇಲ್ಲಿ ನೋಡಿ, ಈ ತರ ಸುತ್ತ ನೀರು, ಮಧ್ಯದಲ್ಲಿ ದುರ್ಗಾ ಪರಮೇಶ್ವರಿ. ಆ ತರ ಸೇಮ್ ಇಲ್ಲಿ ಹೆಂಗಿದೆ ಅದೇ ತರ ದೇವಸ್ಥಾನ ಇದೆ. ಇವಾಗ ಹೋಗೋಣ ಬೇರೆ ಹತ್ರ. ಮುಗಿತು ದರ್ಶನ ಆಯ್ತು. ಸರಸ್ವತಿ ಸದನ ಅಂತ ಗೊಂಬೆಗಳು ಕುಣಿಸ್ತಾರೆ ಅನ್ಸುತ್ತೆ. ಇಲ್ಲಿ ನಾಟಕ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಒಂದೊಂದಕ್ಕೂ ಒಂದೊಂದು ಹೆಸರು. ಕಟೀಲು, ಶ್ರೀ ಕಟೀಲು. ಊರ ಹೆಸರು ಬರ್ದವ್ರಲ್ಲ ಎಲ್ಲದಕ್ಕೂ. ಗೊಂಬೆ ಹಾಕೊಂಡು ಮನಸ್ಸು ಕುಣಿತಾರಲ್ಲ, ಮನುಷ್ಯರು ಹಾಕೋಣತಾನೆ. ಅಷ್ಟು ಉದ್ದ ಇರ್ತಾರ ಮನುಷ್ಯರು ಹಾಕೋಣಕ್ಕೆ. ಅಲ್ಲಿ ಮಧ್ಯದಲ್ಲಿ ಹೋಲ್ ಕೊಟ್ಟಾರಲ್ಲ, ಅಲ್ಲೇ ಅವ್ರು ಮುಗೀತು ಹೇಳಪ್ಪ. ದುರ್ಗಾ ಪರಮೇಶ್ವರಿ ಮುಗೀತು. ನೆಕ್ಸ್ಟ್ ಉಡುಪಿ ಶ್ರೀ ಕೃಷ್ಣ ಮಂದಿರ. ಔಟ್ ಸೈಡ್ ಈ ತರ ಇದೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಕಟೀಲು ಅಮ್ಮನವರ ಪ್ರತಿಯೊಬ್ಬರಿಗೂ ಕಾಪಾಡ್ರಿ.
ದೇವ್ರ ದರ್ಶನ ಆದ್ಮೇಲೆ ನಮ್ಮ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಅಷ್ಟು ಸೆಕೆ ಸಾಕಷ್ಟು ಸೆಕೆ ಆಗ್ತೈತಿ ಇಲ್ಲಿ. ಇವಾಗ ಬಸ್ ಇಲ್ಲಿ ಗೌರ್ಮೆಂಟ್ ಬಸ್ಗಳೇ ಇಲ್ಲ ಗಾಯ್ಸ್, ಬರೀ ಪ್ರೈವೇಟ್ ಬಸ್ಸು. ಎಷ್ಟು ಆಧಾರ್ ಕಾರ್ಡ್ ಯೂಸ್ ಆಗಲ್ಲ, ಸುಮ್ಮನೆ ದುಡ್ಡು ಎಷ್ಟು ಅಷ್ಟೇ. 2 hours ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡೆ. ಇವಾಗ ಉಡುಪಿಗೆ ಬಂದಿದ್ವಿ. ಉಡುಪಿ ನೋಡೋಣ ಯಾವ ಥರ ಇರುತ್ತೆ ದೇವಸ್ಥಾನ. ಮತ್ತೆ ಮಲ್ಪೆ ಬೀಚ್ ಹತ್ರ ಇದೆ. ಆಮೇಲೆ ಹಿಂದೆ ಅದಾದ್ಮೇಲೆ ಮುರುಡೇಶ್ವರ ಹೋಗೋಣ. ಹಾಂ ಏನ್ ನೋಡೋದಿರ್ಬಾರ್ದು ಅವನಿಗೆ, ಬೀಚ್ ನೋಡೋದಿರ್ಬಾರ್ದಂತೆ, ಅದ್ರೊಳಗೆ ಆಡೋದಿರ್ಬೇಕಂತೆ. ನೋಡೋಣ ಮಲ್ಪೆ ಬೀಚು ಅದ್ರೊಳಗೆ ಹೋಗದ ಏನೋ ಗೊತ್ತಿಲ್ಲ. ಸುತ್ತಾಡಿ ಎಷ್ಟು ನೀರು ಕುಡ್ದಿದ್ದೀವಿ ಅಂದ್ರೆ ಒಂದು ಡ್ರಮ್ ನೀರು ಬಾಯಲ್ಲಿ ಜಾಸ್ತಿ ಆಗುತ್ತೆ. ಇಲ್ಲೊಂದು ಕಲ್ಯಾಣಿ ಇದೆ, ಅಲ್ಲಿ ಆಮೆ, ಇಲ್ಲಿ ಒಂದೇ ಹತ್ರ ಮೀನುಗಳಿವೆ. ಏನಾಯ್ತಪ್ಪ ಗೊತ್ತಾಗ್ತಾ ಇಲ್ಲ. ಕಲ್ಯಾಣಿ ಫುಲ್ಲು ಪಾಚಿಕಟ್ಟೈತೆ ನೀರು, ಹಸ್ರು ಅಲ್ಲಿ ಪಕ್ಷಿಗಳು ಯಾಕೆ ಹಂಗಾಗಿದ್ದಾವೆ? ಅದ್ರ ಮೇಲೆ ನಿಂತಿರುವ ನಿಜವಾದ ಪಕ್ಷಿ ಅದು, ಪ್ಲಾಸ್ಟಿಕ್ ಅಲ್ಲ ಗಾಯ್ಸ್. ಇಲ್ಲಿ ನೋಡಿ RCB ಅಂತ ಎಲ್ಲ ಬರ್ದವ್ರೆ. ಎಂತೆಂಥ ಫಾಲೋವರ್ಸ್ ಎಲ್ಲೆಲ್ಲಿ ಫ್ಯಾನ್ಸ್. ಮೀನುಗಳು, ಮೀನು ನೋಡ್ರಿ ಎಷ್ಟು ದಪ್ಪ ಇದಾವೆ ಅಂತಂದ್ರೆ, ಮೀನು ದಪ್ಪ ಇರಲ್ಲ. ಸರಿ ಎಷ್ಟು ಬೇಕಷ್ಟು ನೋಡ್ಬೋದು ತೃಪ್ತಿಯಿಂದ. ಕೆತ್ತನೆಗಳು, ಆ ಚಿತ್ರಕಲೆ ಎಲ್ಲ ನೋಡ್ಬೋದು. ಆದರೆ ಫೋಟೋ ಮಾತ್ರ ಹೊಡೆಯಂಗಿಲ್ಲ. ಹೊಟ್ಟೆ ತುಂಬ ಊಟನೂ ಮಾಡ್ಬೋದು, ಫೋಟೋ ಹೊಡೆಯಂಗಿಲ್ಲ. ತೃಪ್ತಿಯಾಗಿ ಎಷ್ಟು ಬೇಕಾದ್ರೆ ತಿನ್ನೇನು ಕೇಳಲ್ಲ, ಇನ್ನೂ ಎಷ್ಟು ಬೇಕಾದ್ರೆ ನೋಡಿ ಏನು ಕೇಳಲ್ಲ. ಆ ಫೋಟೋ ಒಂದು ಹೊಡೆದ್ರೆ ಫೋನ್ ಅದು ಒಂದೇ ಏನು ಇಲ್ಲ. ಅದಕ್ಕೆ ಎಲ್ಲೂ ದೇವಸ್ಥಾನ ತೋರ್ಸಕ್ಕೆ ಆಗಿಲ್ಲ. ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ನೋಡಿ ಅವ್ರು ಏನೋ ಓದ್ತವ್ರೆ, ತಪ್ಪು ಓದ್ತವ್ರೆ. ಅವ್ರಿಗೆ ಗೊತ್ತಿರಲ್ಲ ಅದು ಏನೇನು ಓದ್ತಾರೆ ಅಂತ. ಏನಮ್ಮ ಚೆನ್ನಾಗಿತ್ತ? ಇಲ್ಲೋಡು, ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ನೋಡಕ್ಕೆ. ಏನ ನೋಡಿದಲ್ಲ, ಇನ್ನೇನು ನೋಡ್ಬೇಕು? ಬೇರೆ ಬೀಚಿಗೆ ಹೋದ್ರೇನೆ ಚಂದ. ಅಲ್ಲಿ ಆಡೋದಿರುತ್ತಾ, ಬರೀ ನೋಡೋದ? ಅವ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಪರ್ ಬ್ಯಾಗಿಗೆ 20 ರೂಪಿ. ಏನ್ ದುಡ್ಡು ಮಾಡ್ತವ್ರೆ, ಎಷ್ಟ್ರಲ್ಲಿ ದುಡಿತವ್ರಿ ಅಪ್ಪ ದೇವ್ರಿ. ಒಂದ್ ಬ್ಯಾಗ್ 20 ರೂಪಾಯಿ. ಹೇಳೋ, ಯಾವ ಬೀಚಿಗೆ ಬಂದ್ರು ಹಿಂಗೆ ಆಯ್ತು ಗೈಸ್. ಇಲ್ಲೂ ಒಳಗ್ ಬಿಟ್ಟಿಲ್ಲ, ಅಲ್ಲೂ ಬಿಟ್ಟಿಲ್ಲ. ಏನ್ ಮಾಡ್ಬೇಕು ನಾವು? ಬೀಚಿಗೆ ಟ್ರಿಪ್ಪಿಗೆ ಬಂದಿರೋದು ಬೀಚ್ ನೋಡಕ್ಕೆ. ಆದ್ರೆ ಬೀಚ್ ನೋಡ್ತಾ ಇದೀವಿ, ಅರೆ ಒಳಗಡೆನೇ ಬಿಡ್ತಾ ಇಲ್ಲ. ಎಲ್ಲ ಈ ತರ ಹಾಕ್ಬಿಟ್ಟವ್ರೆ. ಯಾಕೆ ಹಾಕೋರೆ? ಇದು ಮಲ್ಪೆ ಬೀಚ್, ಉಡುಪಿ. ನೋಡಿ ಇಲ್ಲಿಗೂ ಆಯ್ತು ಮಂಗಳೂರು ಬೀಚ್ ಇಲ್ಲಿಗೂ ಆಯ್ತು. ಇಲ್ಲಿಂದ ಹಿಂಗೆ ಬಟ್ಟೆ ಕಟ್ಟಿಲಿಕ್ಕೆ ಬಂದಿದ್ದು. ಕಟೀಲು ದೇವಸ್ಥಾನ, ದುರ್ಗಾ ಪರಮೇಶ್ವರಿ. ಇವಾಗ ಎಷ್ಟಾಯ್ತು? ಕಟೀಲು ಆಯ್ತು, ನೆನ್ನೆ ಮಂಗಳೂರು ಬೀಚ್ ಆಯ್ತು, ಆಮೇಲೆ ಕೊರಗಜ್ಜ ಆಯ್ತು ಫಸ್ಟ್, ಉಡುಪಿ, ಆಮೇಲೆ ಮಂಗಳೂರು ಬೀಚ್ ಆಯ್ತು, ಆಮೇಲೆ ಇದು ಎಂತದಪ್ಪ ಕಟೀಲು ದುರ್ಗಾ ಪರಮೇಶ್ವರಿ ಆಯ್ತು, ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಆಯ್ತು, ಮಲ್ಪೆ ಬೀಚ್ ಆಯ್ತು. ಇವಾಗ ರೈಲ್ವೆ ಸ್ಟೇಷನ್ ಕುಂತಿದ್ದೀವಿ. ನೆಕ್ಸ್ಟ್ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೈಟ್ ಆಲ್ಟ್ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಶಾರದಾಂಬೆ, ಅಲ್ಲಿಂದ ಶೃಂಗೇರಿ ಶಾರದಾಂಬೆ, ಅದಾದ್ಮೇಲೆ ಹೊರನಾಡಲ್ಲಿ ಏನೈತಿ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕಾಡು ಫುಲ್ ಬೆಟ್ಟ ಅನ್ಸುತ್ತೆ. ಹೊರನಾಡು ಅದು ಕೇಳಿದ್ರೇನೆ ಹಂಗೆ ಅನ್ಸ್ತೈತಿ ಅಷ್ಟೇ. ಇನ್ನು ಎಷ್ಟೇ ಸ್ಟಾಪ್ ಹೇಳು? ನೋಡಿ ಅಂತೂ ಇಂತೂ ಕೊನೆಗೆ ಮುರುಡೇಶ್ವರಕ್ಕೆ ಬಂದ್ಬಿಟ್ವಿ.
ಮುರುಡೇಶ್ವರ. ಇವಾಗ ಇಳಿಯೋಣ. ನೋಡಿ ಅಲ್ಲಿ ಟೆಂಪಲ್ ಕಾಣ್ತಿದೆ, ಅಲ್ಲಿಗೆ ಹೋಗ್ಬೇಕು ನಾವು. ನಾಳೆ ಹೋಗೋಣ. ಇವತ್ತು ರೂಮ್ ಮಾಡ್ಕೊಂಡು ಇವಾಗ ಹೋಗಿ ರೂಮ್ ಅಡಿಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಹತ್ರನೇ ಇದೆ ಮುರುಡೇಶ್ವರ ದೇವಸ್ಥಾನ. ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ ಗೈಸ್. ಇಲ್ಲಿ 115 ನಮ್ಮ ರೂಮ್ ನಂಬರ್. ರೂಮ್ ಯಾವ ಥರ ಇದೆ ಅಂತ ಪಡ 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 ಅಂತ ನಾವು ರೆಡಿ ಆಗ್ಬಿಡೋಣ ಇವಾಗ, ಆಯ್ತಾ? ಯಾಕೆ ನಾಳೆ ಯಾವ ಗೈಸ್ ನಮಗೆ ಗೊತ್ತಿಲ್ದಂಗೆ ನಮ್ಮ ಮನೆಯವರು ಬಂದವ್ರೆ ನಮ್ಮ ಜೊತೆ. ಯಾವ್ದಿದು ಮುರುಡೇಶ್ವರ. ಅವರು ದೊಡ್ಡಬಳ್ಳಾಪುರದಿಂದ ಬಂದವ್ರೆ, ನಾವು ನಮ್ಮೂರಿಂದ ಬಂದ್ಬಿಟ್ಟು ಟ್ರಿಪ್ ಎಲ್ಲ ಹಾಕೊಂಡ್ ಬಂದಿದೀವಿ. ಊರಿ ಸರ್ಪ್ರೈಸ್ ಗೊತ್ತಿಲ್ದಂಗೆ ನಿಜ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಆಮೇಲೆ ಕಾಲ್ ಮಾಡಿದ್ವಿ ಇಲ್ಲೇ ಬರ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಬಂದ್ಬಿಟ್ರು. ಇವಾಗ ನಾವು ಊಟಕ್ಕೆ ಹೋಗ್ತಿದೀವಿ. ಊಟ ಮಾಡ್ಕೊಂಡು ದರ್ಶನ ಇವಾಗ ಮಾಡಕ್ಕಲ್ಲ, ಬೆಳಗ್ಗೆ ಶೃಂಗೇರಿ ಮತ್ತೆ ರಿಟರ್ನ್ ಹೋಗ್ಬೇಕಾಗತ್ತೆ. ಉಡುಪಿಯಿಂದ ಇಲ್ಲಿಂದ ವಾಪಸ್ ಹೋಗ್ಬೇಕಾಗುತ್ತೆ. ಎಲ್ಲಿ ಚೆನ್ನಾಗೈತೆ? ಹೊರ್ನಾಡಿಗೆ ಹೋಗ್ತೀವಿ ಅಷ್ಟೇ. ಧರ್ಮಸ್ಥಳಕ್ಕೆಲ್ಲ ಹೋಗಲ್ಲ ನಾವು. ಇವನು ಹೋಗ್ತಾನೆ ಧರ್ಮಸ್ಥಳಕ್ಕೆ. ಎಷ್ಟು ಸಲ ಹೋಗಿದ್ದೀರಣ್ಣ ಧರ್ಮಸ್ಥಳಕ್ಕೆ? ಮತ್ತೆ ಹೋಗ್ಬೇಕಾ ನೀವು? ನೋಡಿದ್ದೆ ಏನೋ ಮಾಡ್ರಿ, ಒಳ್ಳೇದಾಗ್ಲಿ. ಶ್ರೀ ಮಂಜುನಾಥ ಸ್ವಾಮಿ ಒಳ್ಳೇದ್ ಮಾಡ್ಲಿ, ಆಯ್ತಾ? ನಿಮ್ಗೂ ನಮಗೂ ಸೇರ್ಸಿ. ಅವನಿಗೆ ಅದು ಗೊತ್ತಿಲ್ಲ. ಇಲ್ಲಲ್ಲ ಕಣೋ, ಅಲ್ಲಿ ಧರ್ಮಸ್ಥಳದಲ್ಲಿ. ಏನ್ ಊಟ? ನಾನ್ ವೆಜ್ ಊಟ ತಿನ್ನೋಣ? ನಾನ್ ವೆಜ್ ಊಟನ ವೆಜ್ ಊಟನ? ಇವಾಗ ನಾನ್ ವೆಜ್ ತಿನ್ನೋದು. ಫಿಶ್ ಯಾವ್ದು ಚೆನ್ನಾಗಿರುತ್ತೆ ಅದು ತಿನ್ನೋಣ ಅಷ್ಟೇ. ನೋಡಿ ಎಂಟ್ರೆನ್ಸ್ ಏನ್ ಸಕ್ಕತ್ತಾಗಿ ಕಾಣ್ತಿದೆ. ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ಇವಾಗ ಬಂದಿದ್ದೀವಿ ಅಷ್ಟೇ. ಬೆಳಗ್ಗೆ ನೋಡ್ಕೊಂಡು ಹೋಗ್ತೀವಿ. ಬೆಳಗ್ಗೆ ಬಂದ್ಬಿಟ್ಟು ಚೆನ್ನಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋದಷ್ಟೇ. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಳಗಡೆ ಬಂದಿದ ತಕ್ಷಣ ಏನೋ ಒಂಥರ ಫೀಲ್ ಆಗ್ತೈತೆ. ಇವತ್ತು ಚೆನ್ನಾಗಿ ತೃಪ್ತಿ ಆಗ್ತೈತೆ ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ. ನೋಡಿ ಏನ್ ಸಕ್ಕತ್ತಾಗಿದೆ. ಸ್ವರ್ಗ ಎಲ್ಲಿದೆ? ಮುರುಡೇಶ್ವರದಲ್ಲಿದೆ. ನಿಜ ಅನಿಸ್ತಿದೆ. ಏನ್ ವ್ಯೂ, ಏನ್ ನೇಚರು, ಏನು ನಮ್ಮ ಎನರ್ಜಿ. ವಾವ್, ಥ್ಯಾಂಕ್ ಯು ಗಾಡ್. ಎಲ್ಲಡಿ ಫ್ಯಾಮಿಲಿ ಎಲ್ಲ ಒಳಗಡೆ ಬಿಡಲ್ಲ, ಡೋರ್ ಹಾಕ್ಬಿಟ್ಟವ್ರೆ. ಇಲ್ಲೆಲ್ಲ ನೆಂದೋಗ್ಬಿಟ್ಟೆ. ಮಳೆ ಮ್ಯಾಟೆ ಕಣಮ್ಮ ನೆಂದಿರೋದು. ಈಶ್ವರ ಇಲ್ಲಿ ದೇವಸ್ಥಾನ, ಈಶ್ವರ, ಮತ್ತೆ ಬೀಚಲ್ಲಿ ಇಲ್ಲೂ ಬಿಡಲ್ಲ. ಸುಮ್ನೆ ಎಲ್ಲ ಹತ್ರ ಬೀಚ್ ಅಂತೀವಿ, ಬೀಚಲ್ಲೂ ಬಿಡಲ್ಲ. ಎಲ್ಲೋ ಎದ್ದಿರ್ತೈತೆ, ದಡಗ್ ಬರೋಷ್ಟೊಂದು ಕಷ್ಟ ಆಗಿರ್ತೈತ. ಏನು ಅಲೆಗಳು ಅಲ್ಲಿಂದಲೂ ಎಲ್ಲೋ ಎದ್ದಿರ್ತೈತ, ಅದು ಬರೋಷ್ಟ ಚಿಕ್ಕದಾಗಿರ್ತವೆ. ಅದು ದೊಡ್ಡದಾಗಿ ಬಂದಿರೋದು ಬರ್ತದೆ. ಆ ತರವ ದೊಡ್ಡದಾಗಿ ದಿನ ಇನ್ನ ಜಾಸ್ತಿ ಗೊತ್ತೈತೆ. ಹೊಡೆದು ಸಣ್ಣಗಾಗುತ್ತೆ. ಅಲೆಗಳು ಜಾಸ್ತಿ ಆಗಿರೋದ್ರಿಂದ ಬೀಚ್ ಒಳಗೆ ಬಿಡಲ್ಲ ನಮ್ಮನ್ನ. ಬಂದ್ಬಿಟ್ಟು ಊಟ ಮಾಡ್ತಿದ್ವಿ ಈಗ. ಹೊಟ್ಟೆ ತುಂಬ. ಎಷ್ಟಾಗಿದೆ ಟೈಮ್? ಎಷ್ಟು? 10:30, 10:45 ಅಲ್ಲಿ ಟೈಮು. ಇವಾಗಲೇ ಎಷ್ಟು ಲೇಟಾಗಿ ತಿಂತಾರದು ನಾವು. ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ ಎಲ್ಲ ಚೆನ್ನಾಗಿದೆ. ನಾವು ಎಗ್ ರೈಸು, ಫ್ರೈಡ್ ರೈಸು, ಅವರು ಫಿಶ್ಶು, ಸಾಂಬಾರು, ಚಪಾತಿ ಊಟ. ಊಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ವಿ ರೂಮ್ಗೆ, ಮನೆ ಕಣಕ್ಕೆ. 12 ಗಂಟೆಗೆ ಚೆನ್ನಾಗಿ ಅಷ್ಟೇ ಗೈಸ್. ಇವಾಗ ರೂಮಿಗೆ ಬಂದು ಮಲ್ಕೊಂಡು ಬಂದಿದ್ದೀವಿ ಆಲ್ರೆಡಿ. ರೂಮಿಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋದ್ದು ಹೋಗೋಣ ಅಷ್ಟೇ. ಈ ದಿನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಪ್ರೀತಿಯ ಕ್ಷೇತ್ರ. ಲವ್ ಯು ಗೈಸ್, ಬೈ ಬೈ.